ಸಿನಿಮಾ ಪ್ರಚಾರಕ್ಕೆ ಮಂಗಳೂರಿಗೆ ಆಗಮಿಸಿದ 45 ಚಿತ್ರತಂಡ. ಓಕೆ, ಹೇಗಿತ್ತು ಸರ್ಪ್ರೈಸ್? ನಿಮಗೆಲ್ಲ ಇಷ್ಟ ಆಯ್ತಾ? ಇಷ್ಟ ಆದ ಸರ್ಪ್ರೈಸ್? ನಿಮ್ಮ ತುಳು ಅರ್ಥ ಆಗ್ತಾ ಇದೆ? ತುಳುಲೇ ಮಾತಾಡ್ತಾ ಇದ್ರೆ ನಂಗೆ ಏನು ಅರ್ಥ ಆಗ್ತಾ ಇಲ್ಲ. ಅಲ್ಲಲ್ಲ, ತುಳು ಅವ್ರಿಗೆ ಬರುತ್ತೆ, ಅದಕ್ಕೆ ತುಳು ಹಾಡನ್ನ ಅವರು 45 ಸಿನಿಮಾದಲ್ಲಿ ಒಂದು ಪ್ರಮೋಷನ್ ಸಾಂಗ್ ಅಲ್ಲಿ ಯೂಸ್ ಮಾಡಿರೋದು. ನಮ್ಮ ತುಳುತ ಪವರ್ ಎಂಚಿನ ಪಂಡದು ಇತ್ತೆ ನಮ್ಮ ಮಾತ ಫಿಲ್ಮ್ಸ್ ಮೂಲಕ ಆರ್ಟಿಸ್ಟ್ನ ಕಲ್ಲ ಮೂಲಕ ಎಂಕುಲ್ ತೂವೋದಿಲ್ಲ ಇತ್ತೆ ಒಂದು ಸಾಂಗ್ದ ಮೂಲಕ ಎಂಕುಲ್ ಮಾತ ಈ ಒಂದು ತುಳುತ ಕಲ್ಚರನ್ನು ನಮ್ಮ ತುಳು ಭಾಷೆ ಮೂಡಿ ಬಂದಂಥ ಈ ಹಾಡು ಬರೀ ಕರ್ನಾಟಕದಷ್ಟೇ ಅಲ್ಲ, ವಿಶ್ವದಾದ್ಯಂತ ಎಲ್ಲೆಲ್ಲೂ ಕನ್ನಡಿಗರಿದ್ದಾರೆ, ಅವರೆಲ್ಲರ ಬಾಯಲ್ಲಿ ಇದೊಂದೇ ಹಾಡು ಕೇಳ್ತಾ ಇರೋದು. ನಾವು ಬೇರೆ ಬೇರೆ ಥರ ಟಪಾಂಗ್ಗಳನ್ನ ಕೇಳಿದ್ದೀವಿ, ಆದರೆ ಫಸ್ಟ್ ಟೈಮ್ 45 ಚಿತ್ರದಲ್ಲಿ ಆಫ್ರೋ ಟಪಾಂಗ್ ಅಂತ ಕೇಳಿರೋದು. ದಿಸ್ ಇಸ್ ಅ ವೆರಿ 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 ಸ್ಪೆಷಲ್ ಸಾಂಗ್. ಏನಕ್ಕಂತಂದರೆ ಮೊಟ್ಟ ಮೊದಲ ಬಾರಿಗೆ ಎಲ್ಲೂ ವರ್ಲ್ಡಲ್ಲೇ ಯಾರು ಗೆಟೋ ಕಿಡ್ಸನ್ನ ಒಂದು ಹಾಡಿಗೆ ಕರ್ಕೊಂಡು ಬಂದೇ ಇಲ್ಲ, ಅದನ್ನ ಕರ್ಕೊಂಡ್ಬಂದಿರೋದು ನಮ್ಮ 45 ಚಿತ್ರದವರು. ಅದಕ್ಕಾಗಿ ಒಂದು ದೊಡ್ಡ ಚಪ್ಪಾಳೆ ಬರಬೇಕು ಕೊಡ್ಲಾ ಸರ್. ಏನೇ ಮಾತಾಡೋಕ್ಕಿಂತ ಮುಂಚೆ ಐ ಆಮ್ ಶೋರ್ ಎಲ್ಲರೂ ಈ ಸಾಂಗ್ ನೋಡಿರ್ತಾರೆ, ಎಂಜಾಯ್ ಮಾಡಿರ್ತಾರೆ. 4, 3, 2, 1 ಲೆಟ್ಸ್ ಪ್ಲೇ ಆಫ್ರೋ ಟಪಾಂಗ್. ಮುಂಚೆ ಇದೊಂದು ಪ್ರಮೋಷನಲ್ ಸಾಂಗು. ಸೊ ಇದರಲ್ಲಿ ಯೂಸ್ ಮಾಡಿರುವಂಥ ಸಾಲುಗಳು ನಮ್ಮ ತುಳುನಾಡಿನ ಭಾಷೆ. ಸೊ ಆ ಸಾಲನ್ನು ಕುರಿತು ಈ ಸಾಂಗನ್ನು ನಾವು ಮಾಡಿದ್ದೀವಿ. ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಮಾಧ್ಯಮ ಮಿತ್ರರಿಗೆ ನಾನು ಗೌರವಪೂರ್ವಕವಾದ ವಂದನೆಗಳನ್ನ ತಿಳಿಸ್ತಾ ಅವ್ರನ್ನ ಸ್ವಾಗತಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ಮಾತೆಲ್ಲ ಬೈದಾರು ಮಸ್ತ್ ಮಸ್ತ್ ಥ್ಯಾಂಕ್ ಯು. ಇದು ಫಸ್ಟ್ ಎಂಕಲ್ ಕುಟ್ಲದ ಪ್ರೆಸ್ಸಿನ ಎಂಕಲ್ ಪಾತಿರೋದು ಪುನು ಮಸ್ತ್ ಥ್ಯಾಂಕ್ ಯು ಬತ್ತಿನೆಕ್. ಸೊ ನಾವು ಈ ಸಿನಿಮಾ ಹಾಡಿನ ಬಗ್ಗೆ ಹೆಚ್ಚಿನ ವಿಷಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ವಿ ಹ್ಯಾವ್ ಅರ್ಜುನ್ ಜನ್ಯಾ ಸರ್, ರಾಜ್ ಬಿ ಶೆಟ್ಟಿ, ನಿಶಾನ್ ರಾಯ್, MC ವಿಜು. ನಮ್ಮ ತುಳುನಾಡಿನ ತುಳು ಭಾಷೆ ಬಂತಲ್ಲ, ಅದು ನಾವು ಸ್ವಲ್ಪ ಕಾಲರ್ ಎತ್ತುವಂಥ ವಿಷಯ. ಅದಕ್ಕೆ ಮೊದಲನೇದಾಗಿ ಥ್ಯಾಂಕ್ ಯು ಸರ್. ನಮಗೆ ಹುಲಿ ವೇಷ ಸ್ಟೆಪ್ ಹಾಕೋದ್ರಲ್ಲಿ ರಾಜ್ ಬಿ ಶೆಟ್ಟಿ ಅವ್ರನ್ನ ಮೀರ್ಸೋರು ಇನ್ನೊಬ್ರಿಲ್ಲ. ಹಾಗಾಗಿ ಇಲ್ಲ, ಈ ಕ್ಷಣ ಈ ಹಾಡಲ್ಲಿ ಓಕೆನಾ. ಹಾಗಾಗಿ ಫಸ್ಟ್ ನಾನು ಅವರಿಂದನೇ ಮಾತು ಶುರು ಮಾಡ್ತೀನಿ. ಶೆಟ್ರೆ, ನಮ್ಮ ಊರುಡು ನಮ್ಮ ಪೀಳಿತ ಬಗ್ಗೆ, ನಮ್ಮ ಪದ್ಯದ ಬಗ್ಗೆ ಪಲ್ಲೆ ಮಾತೆಲ್ಲ ನಮಸ್ಕಾರ. ಗುಡ್ ಲೈನ್ ಚಲರೇ. ಭಾರಿ ಖುಷಿ ಆಗ್ಬಿಡಿ. ನಾನು ಅರ್ಜುನ್ ಜನ್ ಹೆಸರು ಬಂದ್ಪುನು ಕುಟ್ಲದಾಗಲು ಅಂತ ಬೊಬ್ಬೆ ಕಮ್ಮಿ, ನಲಿಪುನು ಅಂತ ಕಮ್ಮಿ, ಅಣ್ಣ ಮೋಕೆ ಜಾಸ್ತಿ ಅನ್ಬೋದು, ಟೆನ್ಷನ್ ಅನ್ಬೋದು ಮಾಡಿದೆ ಅಣ್ಣ ಅಂದು ಅಣ್ಣ ಈ ಫಸ್ಟ್ ಟೈಮ್ ಅಂತ ಇನ್ ಪಣ್ಣ ಒಂದು ಪದ್ಯಾಗ ಈತ್ ಜನ ಮತ್ತೆ ನಾಲ್ತರ ಬೈಕ್ ಸುರುಕಾದ ಮಲ್ಲ. ಥ್ಯಾಂಕ್ಸ್ ಎಲ್ರಿಗೂ, ಥ್ಯಾಂಕ್ ಯು ಸೋ ಮಚ್. ಸೊ ನಮ್ಮ ಸಿನಿಮಾ 45 ಅರ್ಜುನ್ ಜನ್ಯ ಅವರ ನಿರ್ದೇಶನ, ಜೊತೆಗೆ ನನಗಿಷ್ಟ ಆಗಿರುವಂಥ ಇಬ್ಬರು ಮಹಾನ್ ನಟರು ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ಜೊತೆಗೆ ರಿಯಲ್ ಸ್ಟಾರ್ ಉಪೇಂದ್ರ. ಈ ಸಿನಿಮಾ 25ನೇ ತಾರೀಕು ಡಿಸೆಂಬರ್ ಬರ್ತದೆ. ತೂಬರ ಕೊಡ್ಲಾದಾಗಲು ಯಬಾ ಇಂಚಿನ ಚಪ್ಪಿ ಅಲ್ಲಿ ಬಿದೆ ಹಿಡಿದು ಬೈದೇರಿ ಬಿಲ್ಡಪ್ ಕೊಡ್ತಾರೆ. ತೂಬರ ಪಿಕ್ಚರ್ ತೂಬರ ನೋಡ್ತಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಾಂಗ್ ಬಗ್ಗೆ ಹೇಳಬೇಕಾದ್ರೆ ಲಿರಿಕ್ಸ್ ತುಳು ಪದಗಳೇನಿದೆ ಇವ್ರು ಬರೆದಿದ್ದು, ಜೊತೆಗೆ ಇವರಿಬ್ಬರು ಕಂಬೈನ್ ಆಗಿ ಹಾಡಿರುವಂತಹ ಹಾಡು. ಸೊ ಫಸ್ಟ್ ಟೈಮ್ ನನಗೆ ಕೇಳಬೇಕಾದ್ರೆ ಭಾಳ ಖುಷಿ ಆಯಿತು, ಯಾಕಂದರೆ ನನ್ನ ಮಾತೃಭಾಷೆ ಇದರಲ್ಲಿದೆ, ಕನ್ನಡ ಇದೆ. ನಾನು ಹೇಳಿದ್ರೆ ಸರ್ ತುಳು ಹೇಗೆ ಬಂತು ಅಂತ.
ಅದಕ್ಕೊಂದು ಈ ನೆಲಮೂಲ ಅಂತ ಕರಿತೀವಿ, ಆ ಭಾಷೆಯ ಒಂದು ಪ್ರಯೋಗ ಇದ್ರೆ ಬಹಳ ಚೆನ್ನಾಗಿ ಕೇಳಿಸುತ್ತೆ ಅಂತ ಸರ್ ಹೇಳಿದ್ರು. ಸೊ ಈ ಸಾಂಗನ್ನು ಇದನ್ನ ಇಷ್ಟು ಅಕ್ಸೆಪ್ಟ್ ಮಾಡಿದ್ದಕ್ಕೆ, ಇಷ್ಟು ಸೆಲೆಬ್ರೇಟ್ ಮಾಡ್ತಾ ಇರೋದಕ್ಕೆ ತಂಡದ ಪರವಾಗಿ ಥ್ಯಾಂಕ್ ಯು ಹೇಳ್ತೀನಿ. ಜೊತೆಗೆ 25ನೇ ತಾರೀಕು ಸಿನಿಮಾ ಬರ್ತಾ ಇದೆ, ದಯವಿಟ್ಟು ನೋಡಿ ಆ್ಯಂಡ್ ಲೈಫನ್ನು ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಜ್. ನೀವು ಹೇಳ್ದಂಗೆ ನಿಶಾನ್ ರೈ ಅವರು ನಮ್ಮ ಊರಿನ ಪ್ರತಿಭೆ. ಅವರು ಈ ಹಾಡನ್ನ ಎಷ್ಟು ಪ್ರೀತಿಯಿಂದ ಮೋಕಿಡ್ ಬರೀತೇರು, ಮೋಕಿಡ್ ಪದ ಪಂತೇರು. ಸೊ ನಿಶಾನ್, ನೀವು ಹಾಡಿದಿರ, ಬಟ್ ಆ ತುಳು ಸಾಲ್ ಏನಂತ ಮ್ಯೂಸಿಕಲ್ ಅಲ್ಲದೆ ಬರೀ ಅದನ್ನ ಹೇಳಕ್ಕಾಗತ್ತಾ ಒಂದ್ಸಲಿ ನಮ್ಮ ತುಳುವರಿಗೋಸ್ಕರ? ಸೊ ಬೇಸಿಕಲಿ ಒಂದೆಟ್ಟು ತುಳು ಲೈನ್ಸ್ ಹೆಂಗೆ ಬಂತು ಅಂದರೆ, ಬೇಸಿಕಲಿ ಸ್ಟಾರ್ಟಿಂಗ್ ಏನೋ ಮಾಡುವಾಗ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಅಂತ ಅರ್ಜುನ್ ಸರ್ ಹೇಳಿ, ಫೋಕಿಶ್ ಸೌಂಡ್ ಇರಬೇಕು, ಏನಾದರೂ ತುಳು ಲ್ಯಾಂಗ್ವೇಜಲ್ಲಿ ಟ್ರೈ ಮಾಡೋಣ ಅಂತ ಹೇಳಿದ್ರೆ, ಆ್ಯಂಡ್ ಮೂವಿ ಇದಕ್ಕೆ ರಿಲೇಟೇಬಲ್ ಆಗಿರ್ಬೇಕು, ಎಲ್ಲ ಒಂದು ಖುಷಿಯಾಗಿ, ಎಲ್ಲ ಜೀವನದಲ್ಲಿರೋ ದುಃಖ ಏನೇ ಇದ್ರು ಎಲ್ಲ ಮರೆತು ಒಂದು ಆರಾಮಾಗಿ ಒಂದು ಖುಷಿಯಾಗಿ ಹಾಡುವಂಥ ಸಾಂಗ್ ಇರಬೇಕು ಅಂತ ಲಿರಿಕ್ ಇರಬೇಕು ಅಂತ ಹೇಳಿದ್ರು. ಸೊ ದ ಲಿರಿಕ್ ಗೋಸ್ ಲೈಕ್: ಸುದತ್ತ ಪುಡಿಟ್ಟು ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ವಾ ವಾ ಓ ಬೆಲೆಟ ನನ್ನ ಪೊರ್ಲುನ ತುಯ್ಯನ ಕುಸಿಟ್ಟು ನಲಿಪುಗ ಎವ್ರಿಬಡಿ. ಸುದತ್ತ ಪುಡಿಟ್ಟು ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ವಾ ವಾ ಓ ಬೆಲೆಟ ನನ್ನ ಪೊರ್ಲುನ ತುಯ್ಯನ ಕುಸಿಟ್ಟು ನಲಿಪುಗ. ವಾ ವಾ ಅಕ್ಕಲ್ ಪಂಪೇರ್ ಅದದು ಸುರುಕಾಯ್ತ ಅರ್ಥ ಸುದೆತ್ತ ಪುಡೇಟ್ ಅರ್ಥ ಅಣ್ಣ. ಪುಡೆ ಬಂಡದಾದ ಗೊತ್ತುಂಡ, ಏನಿಗೆ ಗೊತ್ತು ಪುಡೆ ಬಂಡ ಗೊತ್ತುಂಡ? ಅಬ್ಬಾ ತುಳುವೆ ಬರ್ಬೋದು ಮಾರೆ. ಪುಡೆ ಬಂದಾಗ ಸೈಡ್ ಬಂದೆ ಬರಿಟ್ ಸುದೆತ್ತ ಪುಡೇಟ್ ಪುಣಿತ ಬರಿಟ್ ಪೊರ್ಲುದ ನಲಿಕೆ ವಾವ ಪೊರ್ಲುದ ನಲಿಕೆ ನೀವು ಮಾತ್ರ ನಲ್ತಾರಲ್ಲ ಪೊರ್ಲುದ ನಲಿಕೆ ವಾವ ಬಾರ್ಸೋಗಾತನಂದು ಬೊಕ್ಕ ಓಬೇಲೆ ಡೆನ್ನನ ಪೊರ್ಲುನು ತುಯ್ಯನ ಕುಸಿಟ್ಟು ನಲಿಪುವ ಕುಸಿಟ್ಟು ನಲಿಪುವ. ಓಕೆನಾ? ಈಗಲಿಗೆ ಅರ್ಥ ಪನ್ಪರ ಇತ್ತ ಅನ್ಪರ ಪನ್ಪರ ತುದೆತ್ತ ಪುಡೆಟ್ ಪುಣಿತ ಬರಿಟ್ ಪೊರ್ಲುದ ನಲಿಕೆ ವಾವ ಓಬೇಲೆ ಡೆನ್ನನ ಪೊರ್ಲುನು ತುಯ್ಯನ ಕುಸಿಟ್ಟು ನಲಿಪುವ. ಓಕೆನಾ? ಬರೋಲ್ಲ? ಓಕೆ, ಲಾಸ್ಟ್ ದ ಪಂಡೆ ಅವಳು ವಾ ವಾ ಬುಕ್ಕ ಕುಸಿಟ್ಟು ನಲಿಪು. ಓಕೆ, ಈಸಿ ನಮಗೆ ಮರ್ಯಾದೆ ಕೊಡೋದೆ. ವಾವ ಒಂದು ತೋಜಲೆ ಓಕೆ ಓಕೆ, ಪೂರ ವಿದ್ಯುತ್ ಪೂರ. ಓಕೆ, ಹೊರತುಲೆ ವಾ ವಾ ಪನ್ಪೇರ ತುಕ ಹೊರ ವಾ ವಾ ಪನ್ಲೆ ದೇ ವಾ ಪೊರ್ಲು ಯಾತ್ ವಾ ವಾ. ರೆಡಿ 3 2 1 ಏರೌ ಸರಿಟ್ ಬಂದೆ. ಹಾ ರೆಡಿ. ಸುದತ್ತ ಪುಡಿಟ್ಟು ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ಓ ಬೆಲೆಟ ನನ್ನ ಪೊರ್ಲುನದ್ದು ಏನ ಕುಸಿಟ್ಟು ನಲಿಪು. ಸುದತ್ತ ಪುಡಿಟ್ಟು ಪುಣಿತ ಬರಿಟ್ಟು ಪೊರ್ಲುದ ನಲಿಕೆ ಓ ಬೆಲೆಟ ನನ್ನ ಪೊರ್ಲುನದ್ದು ಏನ ಕುಸಿಟ್ಟು ನಲಿಪುಗ. ಥ್ಯಾಂಕ್ ಯು. ಅನ್ಪೇರ್ ಅನ್ಪೇರ್ ಅಕ್ಳು ಇನ್ನೊಂದು ಪೇರ್ ಇಬಿದಾದ ಪನೊಂದುಲ್ಲೇನ ಅದಾದ ಮಂಡೆ ಆಡ ಒಂದಲ್ಲ ಅಲ್ಲ, ಆ ದೇವರಿಗೆ ಗೊತ್ತು. ನಾನು ಚಿರಡ್ಸತಿಕ್ಕೆ ಏನ ವಾ ಮರ್ಲಿ ಅಲ್ವಾ. ನಿಶಾನ್, ಥ್ಯಾಂಕ್ ಯು. ನೀವು ಇಲ್ಲಿವರೆಗೂ ಅರ್ಜುನ್ ಜನ್ಯ ಸರ್ ಅವರ ಕಾನ್ಸರ್ಟ್ಗಳಲ್ಲಿ ಸ್ಟೇಜ್ ಮೇಲೆ ಬೆಂಕಿ ಹಚ್ಚೋದನ್ನ ನೋಡಿದ್ದೀನಿ ನಿಮ್ಮ ಪರ್ಫಾರ್ಮೆನ್ಸ್ ಮೂಲಕ. ಹೇಗೆ ಅನಿಸ್ತದೆ ಅರ್ಜುನ್ ಜನ್ಯ ಸರ್ ಅವರು ನಿಮ್ಗೊಂದು ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಾರೆ? ನಾನು ಅದೇ ಎಲ್ಲ ಹೋದಲ್ಲೆಲ್ಲ ಅದೇ ಹೇಳೋದು ಏನಂದ್ರೆ, ನನಗೆ ಬೇಸಿಕಲಿ ಒಂದು ಈಗ ಒಂದು ಮೂರ್ತಿ ಕಾಣಿಸ್ಬೇಕಂದ್ರೆ ಅದಕ್ಕೊಂದು ಗರ್ಭಗುಡಿ ಇರಬೇಕು. ಸೊ ಆ ಗರ್ಭಗುಡಿಗೆ ಬಂದ ಮೇಲೆ ಆ ಮೂರ್ತಿಗೊಂದು ಬೆಲೆ. ಸೊ ಆ ಗರ್ಭಗುಡಿನ ನನ್ನ ಲೈಫ್ಗೆ ಮಾಡಿಕೊಟ್ಟಿರೋದು ಅರ್ಜುನ್ ಜನ್ಯ ಸರ್. ಸೊ ಫಾರ್ ಎವರ್ ಗ್ರೇಟ್ಫುಲ್ ಟು ಯು ಸರ್. ಥ್ಯಾಂಕ್ ಯು ಸೋ ಮಚ್. ನಾನು ವೆನ್ ಐ ಬಿಗನ್ ಮೈ ಕೆರಿಯರ್ ಏನು ಬ್ಯಾಕ್ಗ್ರೌಂಡ್ ಇಲ್ಲ ಅಂದರೆ ಏನು ಅದಕ್ಕೆ ಏನೋ ಅಚೀವ್ ಮಾಡಿ ಅಥವಾ ಏನಾದರೂ ಸಾಧಿಸಿ ಹೋಗಿರೋದಲ್ಲ. ಅವ್ರ ಹತ್ರ ಈ ಥರ ಆಪರ್ಚುನಿಟಿ ಕೇಳ್ಕೊಳ್ಳೋದಾಗ ಹಿ ಸಪೋರ್ಟೆಡ್ ಮೀ. ಸೊ ನಂತರ ಹಲವಾರು ಟ್ಯಾಲೆಂಟ್ಸ್ಗೆ ಸಪೋರ್ಟ್ ಮಾಡಿದರೆ ನೀವೆಲ್ಲ ನೋಡಿರ್ಬೋದು. ಸೊ ನಮ್ಮ ಕುಡ್ಲದ ಒಂಜಿ ಜವನ್ಯಾಗ ಇನಿ ಮುಲ್ಪ ಉಂತದ ಆಪರ್ಚುನಿಟಿ ಪದ್ಯ ಬಂತೆ ಬಂಡ ಈಗ ಉಂತೈನಾರು ನಮ್ಮ ಅರ್ಜುನ್ ಜನ್ಯ ಸರ್. ಸೊ ಬಿಗ್ ರೌಂಡ್ ಆಫ್ ಅಪ್ಲಾಸ್ ಟು ಅರ್ಜುನ್ ಜನ್ಯ ಸರ್, ಪ್ಲೀಸ್ ಎವ್ರಿಬಡಿ. ಥ್ಯಾಂಕ್ ಯು. Thank you, Nishan. And of course, we have MC Biju. ಅಲ್ಲಿ ಒಂದು ಯುನೀಕ್ ಸ್ಟೈಲ್ ಅಲ್ಲಿ ರ್ಯಾಪಿಂಗ್ ಮಾಡಿದ್ದಾರೆ. ಬಿಜು, ಫಸ್ಟ್ ಆಫ್ ಆಲ್ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ ಟು ಬಿ ಅ ಪಾರ್ಟ್ ಆಫ್ 45 and to celebrate this song in Mangalore? ಅಫ್ಕೋರ್ಸ್ ಎಲ್ರಿಗೂ ನಮಸ್ಕಾರ. ತುಂಬ ಖುಷಿಯಾಗಿದ್ದು 45ಅಲ್ಲಿ ಫಸ್ಟ್ ಟೈಮ್ ಅರ್ಜುನ್ ಸರ್ ಟೋಲ್ಡ್ ಈ ಥರ ಒಂದು ಟ್ರ್ಯಾಕ್ ಇದೆ, ಈಗ ಹಿಂಗೆ ಮಾಡಬೇಕು ಅಂತ ಹೇಳಿದಾಗ ಭಾಳ ಖುಷಿ ಆಯಿತು. ಬಿಕಾಸ್ ನನ್ನ ಚೈಲ್ಡ್ಹುಡ್ಡು ಪ್ಲಸ್ ಚೈಲ್ಡ್ಹುಡ್ಡಿಂದ ಹಿಡಿದು ಇವಾಗವರೆಗೂ, ನಮ್ಮ ತಂದೆ ಚೈಲ್ಡ್ಹುಡ್ಡಿಂದ ಹಿಡಿದು ಇವಾಗವರೆಗೂ ಇರುವಂಥ ಸ್ಟಾರ್ಗಳು ಯಾರು ಅಂದರೆ ನಮ್ಮ ಒಪ್ಪಿ ಸರ್, ನಮ್ಮ ಶಿವಣ್ಣ ಸರ್, ಮತ್ತು ನಮ್ಮ ಜನ್ರೇಷನ್ನ ಕ್ರೇಜಿ ಸ್ಟಾರ್ ಅಂತ ಹೇಳ್ಬೋದು ನಮ್ಮ ರಾಜ್ಬಿ ಶೆಟ್ಟಿ ಸರ್. ಸೊ 3 ಜನದ್ದು ಒಂದು ಕಾನ್ಸೆಪ್ಟ್ ಅಂದರೆ 3 ಜನದ್ದು ಒಂದು ಬೆರ್ತಿರುವಂಥ ಮೂವಿಗೆ ನನಗೊಂದು ವಾಯ್ಸ್ ಬೇಕು ಅಂತ ಹೇಳಿದಾಗ ನನಗೊಂದು ತುಂಬ ಖುಷಿ ಆಯಿತು. ಐ ವಾಸ್ ವೆರಿ ಎಕ್ಸೈಟೆಡ್. ಬೀಟ್ ಕೇಳಿದ ತಕ್ಷಣ ಲಿರಿಕ್ಸ್ ಹಾಗೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ದ ತುಳು ಲಿರಿಕ್ ಏನಿದೆ ಸ್ಟಾರ್ಟಿಂಗಲ್ಲಿ, ದಟ್ ಗೇವ್ ದ ಕಿಕ್ ಸ್ಟಾರ್ಟ್ ಅಂತ ಹೇಳ್ಬೋದು. ಒಂದು ಗಾಡಿ ಬ್ರರ್ ಅಂತ ತೆಗೆದು ಬಿಟ್ಟಂಗೆ ಆಯಿತು, ಗಾಡಿ ಬುಯಿ ಅಂತ ಹೋಗ್ತಾ ಇದೆ ಇವಾಗ. ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಮಂಗಳೂರಲ್ಲಿ ಬಂದು ಈ ಸಾಂಗ್ದು ಪ್ರಮೋಟ್ ಮಾಡ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ.
ಮಂಗಳೂರು ನನ್ ತುಂಬಾ, ಯಾಕಂದ್ರೆ ತುಂಬಾ ಫೇವ್ರೆಟ್ ಜಾಗ. ನಾನು ಮದುವೆ ಆಗಿದ್ದು ಕೂಡ ಮಂಗಳೂರಲ್ಲೇ. ಸೊ ಎಸ್ ಮ್ಯಾಮ್. ಓ, ಎಷ್ಟು ಹಾರ್ಟ್ ಬ್ರೋಕನ್ ಆದ್ರು ಹುಡುಗಿರಲ್ಲ. ಇಲ್ಲ ಇಲ್ಲ ನಿಮ್ ಡೈಮಂಡ್ ಚೈನ್ ನೋಡಿ ಓ ಮೈ ಗಾಡ್ ಐ ಲವ್ ದಿಸ್ ಗೈ ಅಂತ ಹೇಳಿದ್ರು. ಎಸ್ ಮ್ಯಾಮ್. ಸೊ ಮಂಗಳೂರಲ್ಲಿ ಪ್ರಮೋಟ್ ಮಾಡ್ತಿರೋ ತುಂಬಾ ಖುಷಿ ಆಗ್ತಾ ಇದೆ. 45 ಚಿತ್ರ ಆದಷ್ಟು ಬೇಗ ನಿಮ್ ಮುಂದೆ ಬರ್ತಾ ಇದೆ 25ನೇ ತಾರೀಕು. ಎಲ್ಲ ರೆಡಿ ಇದೀರಲ್ಲ ನೋಡ್ಲಿಕ್ಕೆ? ಸೊ ಮಚ್ ಲವ್, ಹೆಚ್ಚು ಪ್ರೀತಿ, ಹುಚ್ಚು ಧನ್ಯವಾದ ಮಂಗಳೂರು. ಎಲ್ಲದಕ್ಕೆ ಒಂದು ದೊಡ್ಡ ಕಾರಣಕರ್ತರು ನಮ್ಮ ಅರ್ಜುನ್ ಜನ್ಯ ಸರ್ ಅವರು. ನಾನು ಆಗ್ಲೇ ಹೇಳಿದಾಗೆ ನಾನಾಗಿರ್ಬೋದು, ರಾಜ್ ಆಗಿರ್ಬೋದು, ನಿಶಾನ್ ಅವರಾಗಿರ್ಬೋದು, ನಾವು ತುಳುವರು ತುಂಬಾ ಹೆಮ್ಮೆ ಪಡ್ತಿದ್ದೀವಿ. ಅರ್ಜುನ್ ಜನ್ಯ ಸರ್ ನಮ್ಗಾಗಿ ಇಂಥದ್ದೊಂದು ಹಾಡನ್ನ ನಮಗೆ ಕೊಟ್ಟದಕ್ಕೆ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು. ಬಟ್ ಸರ್, ವೆಲ್ಕಮ್ ಟು ಮ್ಯಾಂಗ್ಳೂರ್ ಸರ್. ಹೇಗಿದೆ ಮಂಗಳೂರು ವೈಬು? ನಮಸ್ಕಾರ ಮಂಗಳೂರು. ಭಾಳ ಖುಷಿ ಆಗ್ತಿದೆ. ಮೊದಲನೇದಾಗಿ ನಾನು ಮಂಗಳೂರಿಗೆ ಬಂದಿದ ತಕ್ಷಣ ಬಿಜುಗೂ ಅದೇ ಹೇಳಿದೆ, ತುಂಬ ಇನ್ನೋಸೆಂಟ್ ಜನ. ಇದು ಒಳಗಡೆ ಬರ್ತಾ ಇದ್ದಂಗೆ ಏನೋ ಒಂದು ಸಖತ್ ಪ್ಯೂರಿಟಿ, ಒಂದು ಪ್ಯೂರ್ ವೈಬ್ ಸಿಗುತ್ತೆ ಮಂಗಳೂರು ಒಳಗಡೆ ಬರ್ತಾ. ಸೊ ಭಾಳ ಖುಷಿ ಆಗ್ತಿತ್ತು ತಮ್ಮೆಲ್ಲರ ಎದುರುಗಡೆ ಬಂದು ನಮ್ಮ ಈ ತುಳು ಭಾಷೆ, ಬ್ಯೂಟಿ ಆಫ್ ದ ತುಳು ಈ ಹಾಡೊಳಗಡೆ ನಾವು ಮಿಕ್ಸ್ ಮಾಡಿ ನಿಶಾನ್ ಅದನ್ನು ಬರೆದು ಇವತ್ತು ಸಾಂಗ್ 25 ಮಿಲಿಯನ್ ಹತ್ರ ಬಂದಿದೆ. ಇನ್ನು 2 ದಿನದಲ್ಲಿ 25 ಮಿಲಿಯನ್ ಹತ್ರ ರೀಚ್ ಆಗಿಬಿಡುತ್ತೆ. ಸೊ ಮೊದಲನೇ ಥ್ಯಾಂಕ್ಸು ತುಳುನಾಡಿನ ಈ ತುಳು ಜನತೆಗೆ ಹೇಳೋಕ್ಕೋಸ್ಕರ ಬೆಂಗಳೂರಿಂದ ನಾವೆಲ್ಲ ಬಂದಿದ್ದೀವಿ. ಎಲ್ಲರೂ ಸೇರಿ ಆಶೀರ್ವಾದ ಮಾಡಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರಮೇಶ್ ರೆಡ್ಡಿ ಅವರು ಕೂಡ ಬರಬೇಕಿತ್ತು, ಅವರು ಬರೋಕ್ಕಾಗಿಲ್ಲ. ಬಟ್ ಅವರ ಒಂದು ಸಹಕಾರದಿಂದ 45 ಅನ್ನೋ ಅದ್ಭುತವಾದ ಒಂದು ಸಿನಿಮಾ. ಡಾಕ್ಟರ್ ಶಿವರಾಜ್ ಕುಮಾರ್ ಸರ್, ರಿಯಲ್ ಸ್ಟಾರ್ ಉಪೇಂದ್ರ ಆ್ಯಂಡ್ ನಮ್ಮೆಲ್ಲರ ಪ್ರೀತಿಯ ರಾಜ್ ಬಿ ಶೆಟ್ಟಿ ಸರ್, ಒನ್ ಆಫ್ ದ ಒನ್ ಆ್ಯಂಡ್ ಓನ್ಲಿ ಅಂತ ಹೇಳುವರು, ಒನ್ ಆ್ಯಂಡ್ ಓನ್ಲಿ ಪೀಸ್ ಇನ್ ಸ್ಯಾಂಡಲ್ವುಡ್ ಅವರು. ನಿಜ ಬಟ್ ಐ ಆಮ್ ಸೋ ಗ್ಲ್ಯಾಡ್ ಸರ್ ನೀವು ನಮ್ಮ ಫಿಲ್ಮಲ್ಲಿರೋದು. ಎಲ್ಲರೂ ಡಿಸೆಂಬರ್ 25th ಈ ಫಿಲ್ಮ್ನ ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಸರ್. ತುಳುವರ ಪರವಾಗಿ ಒಂದು ಪ್ರಶ್ನೆ, ಓಕೆನಾ? ನೀವು ಆಫ್ರೋ ಟಪಾಂಗ್ ಅಂತ ಒಂದು ಪ್ರಮೋಷನಲ್ ಸಾಂಗ್ ಮಾಡ್ತೀರಾ, ಅದಕ್ಕೆ ವರ್ಲ್ಡ್ ವೈಡು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಡೆ ಫೇಮಸ್ ಆಗಿರೋದು ಗೆಟೋ ಕಿಡ್ಸ್ನ ಕರ್ಕೊಂಬರ್ತೀರ. ಯಾರು ಆ ಧೈರ್ಯನೇ ಮಾಡಿಲ್ಲ, ಯಾಕಂದರೆ ಆ ಮಕ್ಳ ಜೊತೆ ಡ್ಯಾನ್ಸ್ ಮಾಡೋದು ಐಮ್ ಶೋರ್ ಇಲ್ಲಿರೋ ಕಿಡ್ಸ್ ಅವ್ರ ಯಂಗ್ಸ್ಟರ್ಸ್ ದೇ ನೋ ಹೂ ಆರ್ ದೋಸ್ ಕಿಡ್ಸ್ ಅಂತ ಹೇಳಿ ಅವ್ರ ಜೊತೆ ಅವರ ಡ್ಯಾನ್ಸ್ ಲೆವೆಲ್ನ ಮ್ಯಾಚ್ ಮಾಡೋಕ್ಕಾಗಲ್ಲ. ಅದು ಒಂದಾದರೆ, ಇನ್ನೊಂದು ಕಡೆ ನೀವು ಅದರಲ್ಲಿ ತುಳು ಭಾಷೆ ಒಂದು ಸಾಲುಗಳನ್ನು ಬಳಸ್ತೀರಾ. ಇದೆಲ್ಲ ಹೇಗಾಯಿತು ಸರ್ ಸಾಧ್ಯ? ಮೇಡಮ್, ಇದು ಬಿಗಿನಿಂಗಿಂದ ಹೇಳಬೇಕಂದ್ರೆ ಇವತ್ತು 45 ಸಿನಿಮಾ ಆಗಿ ನಾನು ನಿರ್ದೇಶನ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಮುಖ್ಯವಾದ ಕಾರಣ ಅಣ್ಣ ಡಾಕ್ಟರ್ ಶಿವರಾಜ್ ಕುಮಾರ್ ಸರ್ ಅವರು ದಾರಿ ತೋರಿಸೋದಕ್ಕೆ. ಆ ಜವಾಬ್ದಾರಿಗಳೆಲ್ಲ ಜಾಸ್ತಿಯಾಗಿ ನನ್ನ ತಲೆ 1 to 2 ಓಡೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಒಂದು ಪ್ರಮೋಷನಲ್ ಸಾಂಗ್ ಅಂದರೆ ಹೊಸದಾಗಿ ಏನು ಮಾಡೋಣ, ಯಾರು ಮಾಡದೇ ಇರೋದು ಮಾಡೋಣ ಅಂದ್ಬಿಟ್ಟು ಐ ಥಾಟ್ ರೀಲ್ಸ್ ನೋಡ್ತಾ ಇದ್ದೆ ಗೆಟೋ ಕಿಡ್ಸ್ದು. ಸೊ ಅವ್ರುಗಳು ತಂದರೆ ಇದು ಹಾಡು ಕೂಡ ವರ್ಲ್ಡ್ ವೈಡ್ ರೀಚ್ ಆಗುತ್ತೆ, ಒಂದು ವೈರಲ್ ಆಗುತ್ತೆ. ಯಾವ ರೀತಿ ಪ್ಲ್ಯಾನ್ ಮಾಡಿದ್ವಿ ಅದೇ ರೀತಿ ಹಾಡು ಬಗ್ಗೆ ಅಮೆರಿಕನ್ಸು ಆ್ಯಂಡ್ ನಮ್ಮ ಯುಗಾಂಡಾಯಿಂದ ಸುಮಾರು ಜನ ಆ ಜಿಟೋ ಕಿಡ್ಸ್ಗೆ ಎಲ್ಲೆಲ್ಲಿ ಫ್ಯಾನ್ಸ್ ಇದ್ದಾರೆ ಅವರೆಲ್ಲರೂ ಇನ್ಸ್ಟಾಗ್ರಾಮಲ್ಲಿ ಪರ್ಸನಲಾಗಿ ಮೆಸೇಜ್ ಕೂಡ ಕಳಿಸ್ತಾ ಇದ್ದಾರೆ. ಒಂದು ಕನ್ನಡ ಹಾಡು ಜೊತೆಯಲ್ಲಿ ತುಳುನಾಡಿನ ತುಳು ಭಾಷೆಯ ಹಾಡು ವರ್ಲ್ಡ್ ವೈಡ್ ರೀಚ್ ಆಗ್ತಾ ಇದೆ. ವೆರಿ ಹ್ಯಾಪಿ ಫಾರ್ ಯು. ಸೋ ಸ್ವೀಟ್. ಈಗ ಅರ್ಜುನ್ ಜನ್ಯ ಸರ್ ಅವರು ತುಳುವಲ್ಲಿ 45 ಚಿತ್ರ ಡಿಸೆಂಬರ್ 25ನೇ ತಾರೀಕು ಬರ್ತಾ ಇದೆ ನೋಡಿ ಅನ್ನೋದನ್ನ ಹೇಳ್ತಾರೆ. ರಾಜ್ ಸರ್ ಅದನ್ನ ಹೆಲ್ಪ್ ಮಾಡ್ತಾರೆ. ಡಿಸೆಂಬರ್ 25ನೇ ತಾರೀಕು ಡಿಸೆಂಬರ್ 25ನೇ ತಾರೀಕು ಎಂಕಲ ಸಿನಿಮಾ ಎಂಕಲ್ನ ಸಿನಿಮಾ 45 ಬರೋದುಂಡು ದಯದೀದು ತೂಲೆ. ಆ್ಯಂಡ್ ಸರ್, ನೀವು ಈ ಥರದೊಂದು ಐಡಿಯಾ ಮಾಡಿದಾಗ, ಪ್ರಯತ್ನವನ್ನು ಅಂದ್ಕೊಂಡಾಗ ನಮಗೆ ಸಪೋರ್ಟ್ ಮಾಡೋದಕ್ಕೆ ಮಂಗಳೂರಿನ ಮಾಧ್ಯಮ ಮಿತ್ರರು ಬಂದಿದ್ದಾರೆ. ನಿಮ್ಮ ಮಾತು. ಮೊದಲನೇದಾಗಿ ಖಂಡಿತವಾಗ್ಲೂ ಮಂಗಳೂರಿನ ಪ್ರೀತಿ ಎಲ್ಲ ಹಿರಿಯರು ಬಂದಿದ್ದಾರೆ, ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರಗಳು ತಿಳಿಸ್ತೀವಿ. 45 ಪ್ರೊಡಕ್ಷನಿಂದ 45 ಚಿತ್ರತಂಡದ ಕಡೆಯಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್. ನಮಸ್ಕಾರ. ಆ್ಯಂಡ್ ಆಲ್ಸೋ ನಮಗೆ ಇದನ್ನು ಮಾಡೋದಕ್ಕೆ, ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಫಿಜಾ ಬೈ ನೆಕ್ಸಸ್ ಮಾಲ್ ಅವರು ತುಂಬ ಸಪೋರ್ಟ್ ಮಾಡಿದ್ದಾರೆ. ನಮ್ಮೆಲ್ಲರ ಕಡೆಯಿಂದ ಅವ್ರಿಗೊಂದು ದೊಡ್ಡ ಚಪ್ಪಾಳೆ ಪ್ಲೀಸ್.